ಹಲೋ ಅಂತ ಸತೀಶ್ ಶಾರೂಕ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಹೋಟೆಲ್ ಅಭಿಮನ್ಯು ಅಂತ. ಸೊ ಇದು ಬಂದು ಈ ಲೊಕೇಶನ್ ಹೇಳೋ ಬದಲಿ ಒಂದು ಕಾಲೇಜ್ ಹೆಸರು ಹೇಳಿದ್ರೆ ಸಾಕು ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಸೊ ಕ್ರಿಸ್ತು ಜಯಂತಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಲೊಕೇಟ್ ಆಗಿರೋದು. ಉಡುಪಿ ವೈಭವ್ ಅನ್ನೋ ಒಂದು ಹೋಟ್ಲ್ ಇದೆ. ಆ ಬಿಲ್ಡಿಂಗ್ ಅಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಇವರ ಒಂದು ರೆಸ್ಟೋರೆಂಟ್ ಲೊಕೇಟ್ ಆಗಿದೆ. ಇಲ್ಲಿ ಬಂದು ಆಥೆಂಟಿಕ್ ಲೋಕಲ್ ನಾಟಿ ಸ್ಟೈಲು ಮಟನ್ ಊಟ ಇರಲಿ ಅಥವಾ ಚಿಕನ್ ಊಟ ಇರಲಿ, ಸೊ ಇವೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಬಂದಿದ್ದೀನಿ. ನೋಡಿ, 40 to 45 ಕಿಲೋಮೀಟರ್ಸ್ ದೂರದಲ್ಲಿದ್ದೀನಿ. ಅಲ್ಲಿಂದ ಈ ಒಂದು ಜಾಗ ಹುಡ್ಕೊಬರೋ ರೀಸನ್ ಒಂದೇ ಒಂದು, ಇಲ್ಲಿ ಒಂದು ಬಜೆಟ್ ರೇಟಲ್ಲೇ ನಿಮಗೆ ಮಟನ್ ಊಟ ಚಿಕನ್ ಊಟ ಅನ್ನೋದು ಸಿಗುತ್ತೆ. ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು. ಕಾಲೇಜ್ ಮುಗಿಸ್ಕೊಂಡು ಆರಾಮಾಗಿ ಬರ್ತಿರೋ ಅಥವಾ ಮಧ್ಯಾಹ್ನ ಬರ್ತಿರೋ ಅಥವಾ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬರ್ತಿರೋ, ಸೊ ನಿಮ್ಮ ಚಾಯ್ಸ್. ಸ್ಟೂಡೆಂಟ್ಸ್ ನೋಡ್ತಿದ್ರೆ ಒಂದು ಹಾಯ್ ಹೇಳಿ, ಒಂದು ಕಮೆಂಟ್ ಹಾಕಿ. ಸೊ ಹೇಗಿದೆ ಎತ್ತ ಎಲ್ಲ ನೋಡೋಣ ಅಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದೇ ರೀತಿ ಒಂದು ಹೊಸ ಸ್ಪಾಟ್ಸ್ ಒಟ್ಟಿಗೆ ಒಂದು ಬಜೆಟ್ ರೇಟಲ್ಲಿ ಇರಬೇಕು, ಬಟ್ ಊಟ ಚೆನ್ನಾಗಿರಬೇಕು. ಸೊ ಆ ಥರ ಸ್ಪಾಟ್ಸ್ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಮೇಲೋಗಿ ಒಂದು ಒಳ್ಳೆ ನಾಟಿ ಊಟನೋ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ. ವೈಟ್ ರೈಸ್, ರಸಮ್, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಮಸಾಲ. ಆಲ್ರೆಡಿ ಅದು ಮಸ್ಟ್ ಹೇಳಿರೋ ಹಾಗೆ ಕಾಂಬೋ ಐಟಮ್ಸ್ ಓಕೆನಾ. ಸೊ ಅದರಲ್ಲಿ ನಿಮಗೆ ಈ ಮಟನ್ ಊಟ ಮತ್ತು ಚಿಕನ್ ಊಟ ಅನ್ನೋದು ಸಿಗುತ್ತೆ. ಸೊ ಮಟನ್ ಊಟ ಅಲ್ಲಿ 7 ಐಟಮು ಆ್ಯಂಡ್ ಚಿಕನ್ ಊಟನೂ ನಿಮಗೆ 7 ಐಟಮ್ ಸಿಗುತ್ತೆ. ಸೊ ಆ್ಯಕ್ಚುಲಾಗಿ ಒಂದು 2 ವೆರೈಟಿ ಆಫ್ ಚಿಕನ್ ಸ್ಟಾರ್ಟ್ರು, ಒಂದು ಬಿರಿಯಾನಿ ಮಟನ್ ಕಾಂಬೋ ತೊಗೊಂಡ್ರೆ ನಿಮಗೆ ಮಟನ್ ಗ್ರೇವಿ ವಿತ್ ಪೀಸ್ ಬಂದ್ಬಿಡುತ್ತೆ. ಇಲ್ಲ ಅಂತ ಚಿಕನ್ ತೊಗೊಂಡ್ರೆ ಚಿಕನ್ ಗ್ರೇವಿ ಪೀಸ್ ಬಂದ್ಬಿಡುತ್ತೆ. ರೈತ ಮತ್ತು ಬಿರಿಯಾನಿ ಒಟ್ಟಿಗೆ ಒಂದು ಮೊಟ್ಟೆನೂ ಬಂದ್ಬಿಡುತ್ತೆ ಓಕೆನಾ. ಸೊ ಹಂಗೆ ಲೆಕ್ಕ ಮಾಡಿದ್ರೆ ಒಂದು 8 ಐಟಮ್ ಅಂತಲೇ ಲೆಕ್ಕ ಹಾಕೋಬೋದು. ಸೊ ಅದರೊಟ್ಟಿಗೆ ಇವರ ಸ್ಪೆಷಲ್ ಅನ್ನೋದು ಕೀಮಾ ಬಾಲ್ ಅಂತ ತೊಗೊಂಡಿದ್ದೀನಿ. ನಂತರ ಬಂದು ಇವರ ರೆಸ್ಟೋರೆಂಟ್ ಸ್ಪೆಷಲು ಅಭಿಮನ್ಯು ಚಿಕನ್ ಲಾಲಿಪಾಪ್ ಅಂತ ತೊಗೊಂಡಿದ್ದೀನಿ. ನಂತರ ಬಂದು ಎಲ್ರಿಗೂ ಸ್ಪೆಷಲ್, ಎಲ್ರಿಗೂ ಫೇವ್ರೇಟ್ ಆದಂಥ ಚಿಲ್ಲಿ ಚಿಕನ್ ಓಕೆನಾ. ಸೊ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗಿ ಪರೋಟ ಚಿಕನ್ ಸಾಕಾಗಿರುತ್ತಲ್ಲ. ಆಲ್ರೆಡಿ ಮುದ್ದೆ ಇದೆ ಇದರಲ್ಲಿ, ಬಟ್ ಪರೋಟ ಬಂದು ಸಾಕಾಗಿರುತ್ತೆ. ಅದಕ್ಕೆ ಪರೋಟವನ್ನು ತೊಗೊಂಡಿದ್ದೀನಿ. ಸೊ ಫಸ್ಟ್ ಬಂದು ಇವರ ಈ ಕಾಂಬೋ ಇದೆಯಲ್ಲ, ಸೊ ಅದರಲ್ಲಿ ಏನೇನು ಐಟಮ್ ಇದೆಯೋ ಎಲ್ಲ ಸ್ವಲ್ಪ ಅಂತ ಟ್ರೈ ಮಾಡೋಣ. ಈ ಮಟನ್ ಪೀಸ್ ಒಂದು ಆಲ್ಮೋಸ್ಟ್ ನಿಮಗೆ ಒಂದು 3 ಪೀಸ್ ಬಂದ್ಬಿಡುತ್ತೆ. ಆಮೇಲೆ ಚಿಕನ್ ಸ್ಟಾರ್ಟರ್ಸ್ ಬರುತ್ತಲ್ಲ, ಅದರಲ್ಲೂ ನಿಮಗೆ 2 ಪೀಸಿಗೆ ನಿಮಗೆ ಚಿಕನ್ ಸ್ಟಾರ್ಟರ್ ಸರ್ವ್ ಮಾಡ್ತಾರೆ. ಸೊ ಮುದ್ದೆ ಐತೆ, ಮುದ್ದೆಯಿಂದನೇ ಶುರು ಮಾಡ್ಕೋಬೋದು. ಎಲ್ಲ ಸ್ವಲ್ಪ ಸಪರೇಟ್ ಇಟ್ಕೊಂಡು ಮುದ್ದೆ ಮೇಲೆ ತುಪ್ಪ ಹಾಕಿ ಸಾಕತ್ತಾಗಿ ಸರ್ವ್ ಮಾಡವ್ರೆ. ಮಟನ್ ಗ್ರೇವಿ ಸಾಕತ್ತಿಕ್ಕಾಗಿದೆ. ಬೈಟ್ ಹೋಗೋಣ. ಆ್ಯಕ್ಚುಲಿ ಆ ಗ್ರೇವಿ ಒಟ್ಟಿಗೆ ವೈಟ್ ರೈಸು ಪರೋಟನೋ ಹಿಂಗೋದ್ರೂ ಸಾಕದಾಗಿರುತ್ತೆ. ಎಲ್ಲ ಬಿಸಿಯಾಗಿ ಹೀಗೆ ಜಸ್ಟ್ ಆರ್ಡ್ರ್ ಮಾಡಿದೆ, ಹಂಗೆ ಬಿಸಿಯಾಗಿ ತಂದು ಕೊಟ್ಟರು. ಸೊ ಯಾವ್ದು ಐಟಮ್ ತಿನ್ನೋಕ್ಕಿಂತ ಮೊದಲು ಬಿಸಿದೆಯಾ ಅಂತ ನೋಡ್ಕೊಳ್ಳಿ. ಬಿಸಿಯಾಗಿದ್ದರೆ ಊಟ ಸಾಕದಾಗಿರುತ್ತೆ. ಸೊ ಮುದ್ದೆ ಬಿಟ್ಟರೆ ಆರಾಮಾಗಿ ಮುದ್ದೆ ಒಂದು ತಿಂದುಬಿಟ್ರೆ ಸಾಕು, ಇನ್ನೇನು ತಿನ್ನೋಕ್ಕಾಗಲ್ಲ. ಮುದ್ದೆ ತುಂಬ ಒಳ್ಳೆಯದು. ಮಟನ್ ಪೀಸ್ ನೋಡಿ, ಇಲ್ಲಿ ನೋಡಿ, ಬಾ ಮಟನ್ ಪೀಸಾ ಮಟನ್ ಕೇಕಾ? ಯಾವ ಬಾತೆ. 1-2 ಪೀಸ್ ಅಥವಾ 1 ಪೀಸ್ ನಿಮಗೆ ಒಂದು ಬೋನ್ ಬರುತ್ತೆ. ಬಟ್ ಆದರೂ ಸಹ ಒಳ್ಳೆ ಒಂದು ಬಲ್ಕ್ ಸೈಜು ಒಳ್ಳೆ ಗ್ರಾಮಲ್ಲೇ ಹಾಕ್ತಾರೆ ನಿಮಗೆ ಆ ಒಂದು ಕರಿಯಲ್ಲಿ. ಸೊ ಕೊಡೋ ಕಾಸಿಗೆ ನಿಮಗೆ ಆ ಪ್ರೈಸಿಗೆ ವರ್ತಾಗಿರಬೇಕು ಊಟ. ಆರಾಮಾಗಿ ಒಂದು ನೀವು ಗ್ರೂಪ್ ಆಫ್ ಫ್ರೆಂಡ್ಸ್ ಬರ್ತಿದ್ದೀರಾ ಅಥವಾ ಒಂದು ವೀಕೆಂಡಲ್ಲೋ ಒಂದು ಫ್ಯಾಮಿಲಿ ಜೊತೆ ಬರ್ತಿದ್ರೆ, ಮಧ್ಯಾಹ್ನ ಹೊತ್ತಿಗೆ ಆ ಕಾಂಬೋ ಮೀಲ್ ಅನ್ನೋದು ನಿಮಗೆ ಸ್ಯಾಟಿಸ್ಫೈಡ್ ಆಗಿರಬೇಕು ಅಲ್ವಾ. ಸೊ ಆ ಒಂದು ಮೀಲ್ ಚಿಕನೋ ಮಟನೋ ತೃಪ್ತಿಯಾಗಿ ಊಟ ಮಾಡಿ ಹೋಗಬೇಕು. ಸೊ ಆ ಥರ ಒಂದು ಕಾಂಬೋ ಒಂದು ಆಪ್ಷನ್ಸ್ ಇವ್ರಿಕ್ಕಿರೋದು. ಇವರ ಬಿರಿಯಾನಿ ತಿನ್ನಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಬಿರಿಯಾನಿ ಶಾರ್ಟ್ ಸ್ವಲ್ಪ ತಗೊತಿದ್ದೆ, ಘಮ ಹಾಗೇ ಎಳಿತಿತ್ತು. ಸೊ ರೈಸ್ ಸ್ವಲ್ಪ ಹಾಕ್ಕೊಂಡು, ಡಿಸ್ಕ್ಲೈಮರ್, ನಿಮಗೆ ಇದರಲ್ಲಿ ಬರುವಂಥದ್ದು ಬಿರಿಯಾನಿ ರೈಸ್ ಬರುತ್ತೆ ಓಕೆನಾ. ಸೊ ಬಿರಿಯಾನಿ ರೈಸ್ ನಿಮಗೆ ಪೋರ್ಷನ್ ಆಫ್ ಬಿರಿಯಾನಿ ರೈಸ್ ಬರುತ್ತೆ ಗುರುವೆ. ಏನು ಅಂದ್ಕೊಂಡೆ ಅಂತಂದರೆ ಬಿರಿಯಾನಿ ಎಲ್ಲ ಸೇರಿ ಈ ಒಂದು ಬಜೆಟ್ ರೇಟ್ಗ ಅಂತ, ಬಟ್ ಅವ್ರಿಗೆ ವರ್ಕೌಟ್ ಆಗಬೇಕಲ್ವಾ. ಸೊ ಬಿರಿಯಾನಿ ರೈಸು ಇಷ್ಟೇ ಕೊಡೋ ಬದಲಿ ನಿಮಗೆ ಇಷ್ಟು ಬಿರಿಯಾನಿ ಕೊಡ್ತಾರೆ, ಆರಾಮಾಗಿ ಬರ್ಸ್ಕೋಬೋದು. ಸೊ ಮೊಟ್ಟೆ ಒಂಚೂರು ತಗೊಂಡು ವಿ ಹ್ಯಾವ್ ಇವರ ಚಿಕನ್ ಸ್ಟಾರ್ಟ್ರಲ್ಲಿ ಚಿಲ್ಲಿ ಚಿಕನ್ ಐತೆ. ಪಪ್ಪ ಪೀಸ್ ಹಂಗೆ ಬ್ರೋಕ್ ಆಗುತ್ತೆ. ಸೊ ಪೀಸು ಮತ್ತು ಬಿರಿಯಾನಿ ರೈಸು ಚಿಲ್ಲಿ ಚಿಕನ್ ಏನು ಗುರು ಹೆಂಗೈತೆ. ನನಗೆ ಕೇಳಿದ್ರೆ ಈ ಕಾಲೇಜ್ ಸ್ಟೂಡೆಂಟ್ಸು ನಂತರ ಬಂದು ಈ ಒಂದು ಸುತ್ತಮುತ್ತ ಪಿ ಜಿಗಳು ಬೇಜಾನವೇ ಈ ಏರಿಯಾದಲ್ಲಿ. ನಿಮಗಂತೂ ಒಳ್ಳೆ ಸ್ಪಾಟ್ ಸಿಕ್ಕೈತೆ ಬಿಡಿ. ನಿಜ ಆಲ್ಮೋಸ್ಟ್ ಟ್ರೈ ಮಾಡಿರ್ತೀರ ನೀವು, ಬಟ್ ಟ್ರೈ ಮಾಡದೇ ಇದ್ದರೂ ಬಂದು ಟ್ರೈ ಮಾಡಿ, ಇಷ್ಟಪಡ್ತೀರಾ.
ದೊಣ್ಣೆ ಬಿರಿಯಾನಿ ಅಂತೂ ಪಕ್ಕ ಜಾಸ್ತಿ ಸ್ಪೈಸಿ ಇಲ್ಲದೆ ಒಂದು ಮೈಲ್ಡ್ ಸ್ಪೈಸಿಯಲ್ಲಿ ಸಖತ್ತು ಉದ್ರುದ್ರಿ ಆಗೈತೆ. ಆ ಮಸಾಲೆ ಒಟ್ಟಿಗೆ ಅಂದ್ಕೊಂಡಿಲ್ಲ, ಪರ್ಫೆಕ್ಟಾಗಿ. ಸೊ ಒಂದು ಪಂಚು ಕೊಡುತ್ತೆ ಆ ಒಂದು ಸ್ಪೈಸಿಯಾಗಿ ತಿನ್ನೋಕ್ಕೆ. ಅದರೊಟ್ಟಿಗೆ ಒಂದು ಗೋಳಿ ಸೋಡಾನೋ ಒಂದು ಸ್ಪ್ರೈಟೋ ಏನಾರು ಒಂದು ಆರ್ಡ್ರ್ ಮಾಡ್ಕೊಂಡ್ರೆ ಮಜಾ ಅಂದ್ಕೊಳ್ಳಿ. ಬಟ್ ಅಪಾರ್ಟ್ ಫ್ರಮ್ ಬಿರಿಯಾನಿ ಇದ್ರಲ್ಲಿ ಕೊಡ್ತಿರೋ ಸ್ಟಾರ್ಟ್ರ್ ಬಂದು ನಿಜವಾಗ್ಲೂ ವರ್ತು. ಚಿಲ್ಲಿ ಚಿಕನ್ ಇದೆ ಮಸ್ಟ್ ಟು ಟ್ರೈ. ಸೊ ನೆಕ್ಸ್ಟ್ ಬಂದು ಇವರ ಪೆಪ್ಪರ್ ಚಿಕನ್ ಇದೆ. ಸೊ ಅದೊಂದು ಹಾಕಿ ಟ್ರೈ ಮಾಡೋಣ. ಸೊ ಇದು ಸಹ ನಿಮಗೆ 2 ಪೀಸ್ ಬಂದುಬಿಡುತ್ತೆ. ಎರಡರಲ್ಲೂ ತಿಕ್ ಗ್ರೇವಿ. ಆಲ್ಮೋಸ್ಟು ಮಟನ್ ಗ್ರೇವಿನೂ ತಿಕ್ಕಾಗೈತೆ. ಚಿಲ್ಲಿ ಚಿಕನ್ ಇರಲಿ, ಆ ಕಡೆ ಪೆಪ್ಪರ್ ಚಿಕನ್ ಇರಲಿ, ಅದ್ರ ಬರೋ ಒಂದು ಬೇಸ್ ಮಸಾಲೆ ಇದೆಯಲ್ಲ ಅದು ಒಂದು ಭಾಳ ತಿಕ್ಕಾಗೈತೆ. ಸೊ ಪ್ಲೇನಾಗೆ ಆ ಪೆಪ್ಪರ್ ಚಿಕನ್ ಪೀಸ್ ಮಾತ್ರ ಟ್ರೈ ಮಾಡೋಣ. ಸ್ಟಾರ್ಟಿಂಗೆಲ್ಲ ಖಾರ ಗೊತ್ತಾಗ್ತಿಲ್ಲ, ಘಾಟು ಹೋಗ್ತಾ ಹೋಗ್ತಾ ತಿಂದಾದ್ಮೇಲೆ ಲೈಟಾಗೆ ಹಾಗೆ ಒಂದು ಮೈಲ್ಡ್ ಸ್ಪೈಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ನಂತರ ಆ ಪೆಪ್ಪರ್ ಘಾಟ್ ಅನ್ನೋದು ಹೊಡೆಯುತ್ತೆ. ಬಟ್ ಪೆಪ್ಪರ್ ಚಿಕನು ಈ ಥರ ತೊಗೊಂಡ್ರೆ ನೀವು ಪರೋಟ ಇಟ್ಸ್ ಮಸ್ಟ್ ಟು ಟ್ರೈ. ನೆಕ್ಸ್ಟು ಅದಕ್ಕೆ ಸಪ್ರೇಟಾಗಿ ಆ ಚಿಲ್ಲಿ ಚಿಕನ್ನೇ ಆರ್ಡ್ರ್ ಮಾಡಿದ್ದೀನಿ. ಅಂದರೆ ಬಂದು ಕೈಮಾ ಬಾಲು ಐತೆ. ಸೊ ಇದರೊಟ್ಟಿಗೆ ಪರೋಟನ ಹಾಗೆ ಬ್ಯಾಟಿಂಗ್ ಮಾಡಿ ಸಾಯಂಕಾಲ ಆದರೆ ಬರೀ ನಾಟಿ ಊಟ ಮಾತ್ರ ಅಂತಲ್ಲ, ಸಾಯಂಕಾಲ ಆದರೆ ನಿಮಗೆ ಚೈನೀಸು ಸಿಗುತ್ತೆ. ಸೊ ಸುತ್ತಮುತ್ತ ಇರೋರು ಚೈನೀಸ್ ತಿನ್ನೋಕ್ಕೆ ಇಷ್ಟಪಡ್ತಾರಲ್ಲ, ಈ ನೂಡಲ್ಸು, ಮಂಚೂರಿಯನು, ಗೋಬಿನೂ ಆ ಥರ. ಸೊ ಅದಕ್ಕೆ ಅಂತ ಇವರು ಚೈನೀಸು ನಾವು ಇಕ್ಕಿದ್ದೀವಿ ಅಂತ ಹೇಳಿದ್ರು. ಸೊ ಅಕಸ್ಮಾತ್ ನೀವು ಚೈನೀಸ್ ಏನಾರು ಟ್ರೈ ಮಾಡಬೇಕಂತಂದರೆ ಸಾಯಂಕಾಲ ಹೊತ್ತು ಬನ್ನಿ. ಮಾಡ್ತಾ ಬಿರಿಯಾನಿನೇ ಖಾಲಿ ಮಾಡಿದೆ ಅರ್ಧ. ಪಾಯಿಂಟ್ ಮಿನಿಟ್ ಕುಷ್ಕ ಓಕೆನಾ. ಆಮೇಲೆ ಅದಕ್ಕೂ ಕೆಳಗಡೆ ಕಮೆಂಟ್ ಆಗ್ತಾರೆ, ಬ್ರೋ ಬಿರಿಯಾನಿ ಅಲ್ಲ ಬ್ರೋ ಕುಷ್ಕ ಬ್ರೋ ಅಂತ. ಎಲ್ಲ ಸರಿ, ಈಗ ನಾನು ರೆಕಾರ್ಡ್ ಮಾಡ್ತಿದ್ದೀನ ಇಲ್ವಾ ಅನ್ನೋಗಿದೆ. ಅಲ್ಲ, ಆಲ್ಮೋಸ್ಟ್ ಅರ್ಧ ಊಟ ಖಾಲಿ ಮಾಡಿಬಿಟ್ಟೆ. ಈಗ ನಾನು ರೆಕಾರ್ಡ್ ಆನ್ ಮಾಡಿಲ್ಲ ಅದರ ಮೇಲೆ ಹಿಂಗೆ. ಸೊ ಪರೋಟ ತೊಗೊಂಡಿದ್ದೀನಿ. ಸೊ ಪರೋಟ ಒಟ್ಟಿಗೆ ಮೊದಲನೇ ಬೈಟು ಚಿಕನ್ ಅಲ್ಲ, ಚಿಲ್ಲಿ ಚಿಕನ್ ರೈಟ್. ಸೊ ಚಿಕನ್ ಪೀಸ್ ತೊಗೊಂಡಿದ್ದೀನಿ. ಯಬ್ಬ ಇದು ಗುರು. ಇದು ಇದ್ರಲ್ಲಿ ಕೊಡ್ತಿರೋ ಚಿಲ್ಲಿ ಚಿಕನು ಅಷ್ಟೊಂದು ಘಾಟಿಲ್ಲ, ಅಂದರೆ ಬರೀ ಪೀಸು ಮತ್ತು ಗ್ರೇವಿ ಇರೋದು. ಇದು ಒಂದು ಒಳ್ಳೆ ತಿಕ್ ಗ್ರೇವಿನ ಹಂಗೆ ಏಕ್ದಮ್ ಹಾಕವ್ರೆ. ಬಟ್ ಆ ಖಾರ ತಿನ್ನೋಕ್ಕೂ ಒಂದು ಮಜಾನೇ ಚೆನ್ನಾಗಿದೆ. ಬಟ್ ಪಕ್ಕದಲ್ಲಿ ಜ್ಯೂಸು ನೀರು ಇರಬೇಕು, ಇಲ್ಲ ಅಂತಂದರೆ ಆಗಲ್ಲ. ನೈಸ್ ಗುರುವೆ. ಚಿಲ್ಲಿ ಚಿಕನ್ ಥರ ಇದೆ. ಹಿಂಗಿದ್ರೂ ಅದು ತಿನ್ನೋಕ್ಕೆ ಮಜವಾಗಿರುತ್ತೆ. ಖಂಡಿತ ಚಿಲ್ಲಿ ಚಿಕನ್ ಪ್ಯಾಕ್ ಮಾಡ್ಕೊಂಡು ಹೋಗೋದೆ. ಸೊ ನೆಕ್ಸ್ಟು ಅವರ ಸ್ಪೆಷಲ್ ಐಟಮ್ ತಿನ್ನೋಕ್ಕಿಂತ ಮುಂಚೆ ಈ ಒಂದು ಕೀಮಾ ಬಾಲಿಗೆ ಹೋಗ್ಬಿಡೋಣ. ಒಳ್ಳೆ ಗುಲಾಬ್ ಜಾಮೂನ್ ಸೈಜಲ್ಲಿ ಇದೆಯಲ್ಲ ನೋಡೋಕ್ಕೆ. ನೋಡಿ ಈಗ, ವಾ ಒಳ್ಳೆ ಸೊಪ್ಪು ಎಲ್ಲ ಹಾಕಿ ಇಂಡಿಯನ್ ಗುಲಾಬ್ ಜಾಮೂನ್ ಇನ್ ನಾನ್ ವೆಜ್. ವೈಟ್ ರೈಸು ಅಥವಾ ನಾನು ತೊಗೊಂಡಿರೋ ಥರ ಪರೋಟನ ಚಪಾತಿನ ತೊಗೊಳ್ಳಿ, ಮ್ಯಾಂಡೇಟ್ರಿ ಮಸ್ಟ್ ಟು ಟ್ರೈ. ಇನ್ನೂ ಅದರಿಂದ ಬಿಟ್ಟು ಬರೋಕ್ಕಾಗ್ತಿಲ್ಲ ನನಗೆ. ಇಷ್ಟೆಲ್ಲ ಐಟಮ್ ಟ್ರೈ ಮಾಡಿದೆ, ಬಟ್ ಆದರೂ ಸಹ ಈ ಒಂದು ಕೀಮಾ ಬಾಲ್ ನಾನು ಮೊದಲು ಟ್ರೈ ಮಾಡ್ತಿದ್ರೆ ಗ್ಯಾರಂಟಿ ಅಂತೀನಿ ಯಾವ ಐಟಮು ನಾನು ಟ್ರೈ ಮಾಡ್ತಾ ಇರಲಿಲ್ಲ. ನಿಜವಾಗ್ಲೂ ಖಂಡಿತ ಮಸ್ಟು ಟ್ರೈ ಮಾಡಿ. ಆ್ಯಂಡ್ ಇದರ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ. ಎಲ್ಲ ನಿಮಗೆ ಮೆನ್ಯೂ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಹಿಡಿದು ಈ ವಿಡಿಯೋಲ್ಲೇ ಬರುತ್ತೆ ನೋಡಿ. ಅಕಸ್ಮಾತ್ ನಾನು ಡಿಸ್ಕ್ರಿಪ್ಷನ್ ಆಗಿಲ್ಲ ಅಂತಂದರೆ ಬೈಬೇಡಿ, ಈ ವಿಡಿಯೋಲ್ಲೇ ನಿಮಗೆ ಮೆನ್ಯೂನು ಬರುತ್ತೆ. ಏನು ಬರು ಇದು, ಅವರು ಬರೀ ಹಿಟ್ಟು ಲೈಟಾಗಿ ಲೈಕ್ ಕೈ ಮಾತ್ರ ಮಾಡಿ ಹಿಟ್ಟನ್ನು ಜಾಸ್ತಿ ಬಳಸ್ತಾರೆ. ಬಟ್ ಇವರು ಆ ಮಟನ್ನು ಅದರ ಏನು ಹೇಳೋದು ಅರೋಮಾ ಒಟ್ಟಿಗೆ ಅದರ ಉಮಾಮಿ ಫ್ಲೇವರ್ ಜಾಸ್ತಿ ಬರುತ್ತೆ ಮಟನಲ್ಲಿ. ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಮಸ್ಟು ಟ್ರೈ ಇದು, ಖಂಡಿತ ಟ್ರೈ ಮಾಡಿ. ಸೊ ನೆಕ್ಸ್ಟ್ ರೆಸ್ಟೋರೆಂಟ್ ಸ್ಪೆಷಲ್ ಈ ಒಂದು ಅಭಿಮನ್ಯು ಲಾಲಿಪಾಪ್. ಬೇರೆ ಎಲ್ಲೆಲ್ಲ ಹಾಕಿ ನೈಸ್. ಕೈಂಡ್ ಆಫ್ ಒಂದು ಚೈನೀಸ್ ಥರ ಇದ್ದೆ. ಮತ್ತು ಅದೇ ಅಟ್ ದಿ ಸೇಮ್ ಟೈಮ್ ಹಾಂಗ್ಕಾಂಗ್ ಚಿಕನ್ ಒಂದು ಆ ಕಡೆ ಒಂದು ತೊಗೊಂಡೋಗುತ್ತೆ ನಿಮಗೆ. ಲೈಟಾಗಿ ಆ ಸ್ವೀಟ್ನೆಸ್ಸು, ಆ ಖಾರ, ಹುಳಿ ಅಂಶ ಎಲ್ಲ ನೈಸ್.
ಸಣ್ಣದಾಗಿದೆ. ಆ್ಯಕ್ಚುಲಾಗಿ ನೋಡೋಕೆ ತುಂಬ ಒಂದು ರೀತಿ ಡಾರ್ಕೆಸ್ಟ್ ಕಲರಲ್ಲಿದೆ. ಬಟ್ ಕೈ ತೊಳೆದ ನಂತರ ಅಥವಾ ಕೈ ನೆಕ್ಕಿದ ನಂತರ ನಿಮಗೆ ಆ ಕಲರ್ ಫೀಲ್ ಆಗೋಲ್ಲ. ಸೊ ದಟ್ ಈಸ್ ಕ್ವೈಟ್ ಗುಡ್. ಯಾಕಂದರೆ ಬೇಜಾನ್ ಹೋಟ್ಲುಗಳಿವೆ, ಇಲ್ಲ ಅಂತಿಲ್ಲ. ಅಟ್ ದಿ ಸೇಮ್ ಟೈಮ್ ಸ್ಟೂಡೆಂಟ್ಸ್ ಇರೋದ್ರಿಂದ ಅವ್ರಿಗೊಂದು ಒಳ್ಳೆ ಕ್ವಾಲಿಟಿ ಫುಡ್ ಕೊಡಬೇಕು. ಆವಾಗಲೇ ತಾನೇ ಈಗ ಅವರು ಪಾಪ ಇಲ್ಲಿ ಓದ್ತಿರ್ತಾರೆ, ನಾವು ಇಲ್ಲಿ ಆರಾಮಾಗಿ ಇಲ್ಲಿ ಏನೋ ಕಲರ್ ಬಳಸಿ ಏನೇನೋ ಅಡುಗೆ ಮಾಡಿರ್ತೀವಿ. ಬಟ್ ಅವ್ರು ತಿಂದು ಅವ್ರ ಹೊಟ್ಟೆಗೆ ಅಪ್ಸೆಟ್ ಆಗಿ ಎಂತಕ್ಕೆ ಅಲ್ವಾ? ಸೊ ಒಂದು ಒಳ್ಳೆ ಊಟ ಒಂದು ಬಜೆಟ್ ರೇಟಲ್ಲಿದ್ದರು ಆ ಸ್ಪಾಟ್ನ ಖಂಡಿತ ನಾನು ನೋಡ್ಕೊಂಡು ಬರ್ತೀನಿ. ಆ ಸ್ಪಾಟ್ನ ನಿಮಗೆ ತಿಳಿಸ್ಕೊಡ್ತೀನಿ, ಹೌದಾ? ಸೊ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಆರಾಮ್ಸೆ ಟ್ರೈ ಮಾಡ್ಬೋದು.